ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವಿಡಿಯೋ ನನ್ನ ಫ್ಯಾಕ್ಟ್ರಾನ್ ಫ್ಯಾಮಿಲಿಗೆ. ಸೊ ತುಂಬಾ ದಿನ ಆಗೋಯ್ತು ಯೂಟ್ಯೂಬ್ ಅಲ್ಲಿ ವಿಡಿಯೋನೇ ಹಾಕಿರ್ಲಿಲ್ಲ. ಹಾಗಿದ್ರೆ ಇವತ್ತಿಂದ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ. ಸೊ ಪಿ ಯು ಸಿ ಮುಗ್ದೆ ಹೋಯ್ತಲ್ಲ ಗುರು PUC. ಸೊ ನನಗೆ ಗೊತ್ತು ಈ ವಿಡಿಯೋ ತಮ್ಲೈನ್ ನೋಡಿ ನಿಮ್ಗೆ ಅರ್ಥ ಆಗಿರ್ತೀವಿ ಅದನ್ನ ಟಾಪಿಕ್ ಏನದ. ಸೊ ಯಾಕಂದ್ರೆ ಎಲ್ಲ PUC ಮುಗಿಸಿರುವಂತ ಸ್ಟೂಡೆಂಟ್ಸ್ ಗಳ ತಲೆಯಲ್ಲಿ ಇರುವಂತ ಒಂದೇ ಪ್ರಶ್ನೆ ಏನಂದ್ರೆ ಮುಂದೇನಪ್ಪ ಮಾಡೋದು. ಸೊ ಹಾಗಿದ್ರೆ ಇವತ್ತು ನಿಮ್ಮ ಈ ಎಲ್ಲ ಕ್ವಶನ್ ಗಳಿಗೆ ಆನ್ಸರ್ ನಾ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ಫುಲ್ ನಿಮ್ಮ ಪ್ಯೂರ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ಪ್ಲಸ್ ನಂದು ಕೂಡ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು PUC ಆದ ನಂತರ ನಮಗೆ ತುಂಬಾ ರೀತಿಯಾದಂತ ಅಪರ್ಚುನಿಟೀಸ್ಗಳು ಓಪನ್ ಆಗ್ಬಿಡುತ್ತೆ. ಸೊ ವಿಡಿಯೋದ ಮೇನ್ ಪಾರ್ಟ್ ಗೆ ಹೋಗೋ ಮುಂಚೆ ನಾನು ನಿಮ್ಗೊಂದು ಅಡ್ವೈಸ್ ನ ಕೊಡ್ಬಿಡ್ತೇನೆ ಆಯ್ತಾ. ಸೊ ಯಾಕಂದ್ರೆ ನಾನ್ ರಿಸರ್ಚ್ ಮಾಡಿದ ಪ್ರಕಾರ ಇನ್ ಮುಂದೆ ನಿಮ್ಮ ಟಾಪ್ ಮಾರ್ಕ್ ಗಳಿಗಿಂತ ನಿಮ್ಮ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋನ ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ಯಾಕಂದ್ರೆ ನಮ್ಮ ತಲೆಗಳಲ್ಲಿ PUC ಮುಗಿದ ತಕ್ಷಣ ಇಂಜಿನಿಯರಿಂಗು, ಮೆಡಿಕಲ್, BA, BSc ಅಂತ ಫಿಕ್ಸ್ ಆಗಿ ಹೋಗಿರುತ್ತೆ. ಸೊ ಇದನ್ನ ಹೊರತುಪಡಿಸಿ ಇನ್ನು ಸಾಕಷ್ಟು ಡಿಗ್ರಿ ಕೋರ್ಸ್ಗಳು ಇದೆ. ಸೊ ಇವುಗಳ ಬಗ್ಗೆ ನಾವು ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಅಂತ ಬನ್ನಿ. ಮೊದಲನಾಗಿ ನಾವು ಇದರಲ್ಲಿ 3 ಡಿವಿಷನ್ ಗಳನ್ನ ಮಾಡ್ಕೊಳ್ತಾ ಇದ್ದೀವಿ, ಸೈನ್ಸ್, ಆರ್ಟ್ಸ್ ಹಾಗೂ ಕಾಮರ್ಸ್. ಸೊ ಮೊದಲು ನಾವೀಗ PUC ಅಲ್ಲಿ ಸೈನ್ಸ್ ಮಾಡಿರೋ ಕಡೆಗೆ ಹೋಗೋಣ. ಸೊ ಸೈನ್ಸ್ ಅಲ್ಲಿ ಕೂಡ ಬಂದ್ಬಿಟ್ಟು ನಿಮ್ಗೆ 2 ಡಿವಿಷನ್ ಆಗುತ್ತೆ. ಒಂದು ಬಂದ್ಬಿಟ್ಟು ಟೆಕ್ನಾಲಜಿಕಲ್ ಕೋರ್ಸ್ ಹಾಗೂ ಇನ್ನೊಂದು ಬಂದ್ಬಿಟ್ಟು ಲೈಫ್ ಸೈನ್ಸ್. ಸೊ ಈ ಒಂದು ಟೆಕ್ನಾಲಜಿಕಲ್ ಕೋರ್ಸ್ ನ ಬಗ್ಗೆ ನೋಡೋದಾದ್ರೆ ಸೊ ಇದರಲ್ಲಿ ನೀವು ಇಂಜಿನಿಯರಿಂಗ್ ನ ಮಾಡ್ಕೊಳ್ಬಹುದು. ಸೊ ನೀವು PUC ಅಲ್ಲಿ PCMB ಹಾಗೂ PCMC ಎರಡನ್ನೂ ಕೂಡ ಮಾಡಿದ್ರು ಕೂಡ ಈ ಒಂದು 4 ವರ್ಷದ ಇಂಜಿನಿಯರಿಂಗ್ ಕೋರ್ಸ್ ನ ನೀವು ಇಲ್ಲಿ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ನೀವು ಬಂದ್ಬಿಟ್ಟು CET ಎಂಟ್ರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಿಂದ ನಿಮ್ಗೆ ಒಂದು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ ಆಯ್ತಾ. ಅಥವಾ JEE ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡಿಬಿಟ್ಟು IIT ಕೂಡ ಹೋಗ್ಬಿಟ್ಟು ಸೇರ್ಕೊಳ್ಬಹುದು ಆಯ್ತಾ. ನೆಕ್ಸ್ಟ್ ಇಲ್ಲಿ ನೀವು ಲೈಫ್ ಸೈನ್ಸ್ ನ ಬಗ್ಗೆ ಬರೋದಾದ್ರೆ ಅಂದ್ರೆ ಜೀವ ವಿಜ್ಞಾನದ ಬಗ್ಗೆ ಬರೋದಾದ್ರೆ ಇಲ್ಲಿ ನೀವು MBBS ಮಾಡ್ಕೊಳ್ಬಹುದು ಮತ್ತು BAMS ಮಾಡ್ಕೊಳ್ಬಹುದು, ಅಂದ್ರೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ಸ್ಟಡೀಸ್ ಗಳನ್ನ ಮಾಡ್ಕೊಳ್ಬಹುದು. ಅಥವಾ BDS ಅಂದ್ರೆ ಡೆಂಟಿಸ್ಟ್ ಗೆ ಸಂಬಂಧಪಟ್ಟ ಕೋರ್ಸ್ ಗಳನ್ನ ಕೂಡ ಮಾಡ್ಕೊಳ್ಬಹುದು. ಅಥವಾ BHMS ಅಂದ್ರೆ ಹೋಮಿಯೋಪತಿ ಕೂಡ ನೀವು ಇಲ್ಲಿ ಸ್ಟಡಿ ಮಾಡ್ಕೊಳ್ಬಹುದು. ಅಥವಾ BNYS ಅಂದ್ರೆ ನ್ಯಾಚುರಲ್ ಮೆಡಿಸಿನ್ ಗಳ ಬಗ್ಗೆ ಕೂಡ ನೀವು ಸ್ಟಡಿ ಮಾಡ್ಕೊಳ್ಬಹುದು. ಪ್ಲಸ್ ಇಲ್ಲಿ ನೀವು ವೆಟರನರಿ ಕೂಡ ಮಾಡ್ಕೊಳ್ಬಹುದು, ಅಂದ್ರೆ ನಿಮಗೆ ಪಶು ವೈದ್ಯರಾಗುವಂತ ಅವಕಾಶ ಕೂಡ ಇಲ್ಲಿ ಸಿಗುತ್ತೆ. ಇನ್ನು ಇಲ್ಲಿ ಕೇವಲ ಡಾಕ್ಟರ್ ಪದವಿಗಳು ಮಾತ್ರ ಅಲ್ಲದೆ ನೀವು ನರ್ಸಿಂಗ್ ಕೂಡ ಮಾಡ್ಕೊಳ್ಬಹುದು, ಯಾಕಂದ್ರೆ ಈಗ ತುಂಬಾ ಸ್ಕೋಪ್ ಇದೆ ಇದಕ್ಕೆ. ಪ್ಲಸ್ ಇಲ್ಲಿ ನೀವು ಮೆಡಿಕಲ್ ಲ್ಯಾಬ್ ಗಳ ಬಗ್ಗೆ ಕೂಡ ಒಂದು ಕೋರ್ಸ್ ನ ಮಾಡಬಹುದು. ಸೊ ಮೆಡಿಸಿನ್ ಗಳನ್ನ ಹೇಗೆ ತಯಾರು ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಒಂದು ಕೋರ್ಸ್ ಇದೆ, ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬಹುದು. ಸೊ ಇನ್ನು ನಮ್ಮ ಕಾಮರ್ಸ್ ಅಂದ್ರೆ ವಾಣಿಜ್ಯ ಶಾಸ್ತ್ರ ಇದರ ಸ್ಟೂಡೆಂಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮಗೆ ಬಂದ್ಬಿಟ್ಟು BCom ಮಾಡ್ಕೊಳ್ಬಹುದು. ಅಥವಾ BBA ಅಂದ್ರೆ ಬಿಸ್ನೆಸ್ ಗೆ ಸಂಬಂಧಪಟ್ಟ ಕೋರ್ಸ್ ಗಳನ್ನ ಕೂಡ ಮಾಡ್ಕೊಳ್ಬಹುದು. ಅಥವಾ BCA ಅಂದ್ರೆ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತಹ ಕೋರ್ಸ್ ಗಳನ್ನ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬಹುದು. ಅಥವಾ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಕೋರ್ಸ್ ಗಳಾದ BBMA ಹಾಗೂ BBMS ಕೂಡ ಮಾಡ್ಕೊಳ್ಬಹುದು. ಇನ್ನು ಕಾಮರ್ಸ್ ಅಲ್ಲಿ ತುಂಬಾ ಬೆಸ್ಟ್ ಹಾಗೂ ಡಿಮ್ಯಾಂಡ್ ಇರುವಂತ ಆಪ್ಷನ್ ಅಂದ್ರೆ ಅದೇ ಬಂದ್ಬಿಟ್ಟು CA ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್. ಸೊ ಈ ಒಂದು ಕೋರ್ಸ್ ನ ಕೂಡ ನೀವು ಮಾಡ್ಕೊಳ್ಬಹುದು, ಕೆಲವೊಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಂಡು. ಸೊ ಇನ್ನು ಮುಂದೆ ನೀವು ನೋಡಿದ್ರೆ ಒಂದು ಫಿನ್ಟೆಕ್ ಅಂತ ಕೂಡ ನೀವು ಮಾಡ್ಕೊಳ್ಬಹುದು, ಅಂದ್ರೆ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಮನಿಗೆ ಸಂಬಂಧಪಟ್ಟಂತ ವರ್ಕ್ ಗಳನ್ನ ಮಾಡುವಂತ ಕೋರ್ಸ್ ಆಗಿರುತ್ತೆ. ಅಂದ್ರೆ ಲಾನ್ ಅಥವಾ ಇನ್ಸೂರೆನ್ಸ್ ಗಳನ್ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಇನ್ನು ನೀವು ಇದರಲ್ಲಿ ಡಾಟಾ ಸೈನ್ಸ್ ಕೂಡ ಮಾಡ್ಕೊಳ್ಬಹುದು, ಅಂದ್ರೆ ಈ ಒಂದು ಕೋರ್ಸ್ ಬಂದ್ಬಿಟ್ಟು ಬೇಸಿಕ್ ಆಗಿ ನಮ್ಮ ಎಕನಾಮಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವು ಬಂದ್ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೊಳ್ಬಹುದು. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಹೋಟೆಲ್ ಅಲ್ಲಿ ಹೋಗ್ಬಿಟ್ಟು ಸಪ್ಲೈ ಮಾಡೋದಲ್ಲ, ಬದಲಾಗಿ ಒಂದು ಸಫಿಶಿಯಂಟ್ ಹೋಟೆಲ್ ಗಳನ್ನ ಮ್ಯಾನೇಜ್ ಮಾಡುವಂತ ಒಂದು ಕೋರ್ಸ್ ಆಗಿರುತ್ತೆ. ಸೊ ಈ ಒಂದು ಕೋರ್ಸ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸ್ಕೋಪ್ ಇದೆ. ಸೊ ಇದಕ್ಕೆ ಕಾರಣವೇನೆಂದ್ರೆ ಈಗ ಡೆವಲಪ್ ಆಗ್ತಿರುವಂತ ಟೂರಿಸಂ ಪ್ಲೇಸ್ ಗಳಿಂದ ಸೊ ಈ ಒಂದು ಕೋರ್ಸ್ ಗೆ ತುಂಬಾನೇ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ. ಸೊ ಇನ್ನು ಇದ್ರಲ್ಲಿ ನೀವು ಫ್ಯಾಷನ್ ಡಿಸೈನಿಂಗ್ ಕೂಡ ಮಾಡ್ಕೊಳ್ಬಹುದು. ಈ ಒಂದು ಕೋರ್ಸ್ ಕಾಲೇಜ್ಗಳಲ್ಲಿ ಸಿಗೋದು ಕಷ್ಟ ಅನ್ಸುತ್ತೆ, ಬಟ್ ನೋಡಿ ಟ್ರೈ ಮಾಡಿ ಆಯ್ತಾ. ಸೊ ಇನ್ನು ಬಂದ್ಬಿಟ್ಟು ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಸೊ ಇವರಿಗೆ ಇಲ್ಲಿ ಪ್ರಮುಖವಾಗಿ BA ನ ಮಾಡ್ಕೊಳ್ಬಹುದು, ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ನ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ನೀವು ದೇಶದ ಉನ್ನತ ಹುದ್ದೆಗಳನ್ನು ಕೂಡ ಪಡ್ಕೊಳ್ಬಹುದು, IAS IPS ಇಂತ ಹುದ್ದೆಗಳನ್ನು ಕೂಡ ಪಡ್ಕೊಳ್ಬಹುದು. ಸೊ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ಗೆ ನೀವು ಪ್ರಿಪೇರ್ ಆಗ್ಬೇಕಂತ ನಿಮಗೆ BA ತುಂಬಾ ಒಳ್ಳೆ ಆಪ್ಷನ್ ಆಗ್ಬರ್ತದೆ. ಸೊ ಇದಕ್ಕೆ ಸ್ಪೆಷಲ್ ಆಗಿ ಕಂಟೆಂಟ್ ರೈಟಿಂಗ್ ಕೂಡ ಒಂದು ಆಪರ್ಚುನಿಟಿ ಇದೆ. ಅಂದ್ರೆ ಇವಾಗಿನ ಕಾಲದಲ್ಲಿ ಕಂಟೆಂಟ್ ರೈಟಿಂಗ್ ಇದಕ್ಕೆ ತುಂಬಾ ರೀತಿಯಾದ ಡಿಮ್ಯಾಂಡ್ ಇದೆ ಆಯ್ತಾ. ಈ ಒಂದು ಜಾಬ್ ಬಂದ್ಬಿಟ್ಟು ಆರ್ಟ್ಸ್ ಅವರಿಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿದೆ. ಸೊ ಕಂಟೆಂಟ್ ರೈಟಿಂಗ್ ಅನ್ನು ಚೆಕ್ಅಪ್ ಮಾಡ್ಕೊಳ್ಳಿದಂತಲ್ಲ. ಇದು ಬಂದ್ಬಿಟ್ಟು ನೀವು ಇಲ್ಲಿ ಜರ್ನಲಿಸಮ್ ನ ಕೂಡ ಮಾಡ್ಕೊಳ್ಬಹುದು. ಸೊ ಆರ್ಟ್ಸ್ ಅವರಿಗೆ ಇದೊಂದು ಒಳ್ಳೆಯ ಅಪರ್ಚುನಿಟಿ ಆಗ್ಬೋದು, ಯಾಕಂದ್ರೆ ಯಾವುದೇ ಒಂದು ಡಿಜಿಟಲ್ ಮೀಡಿಯಾ ಅಥವಾ ನ್ಯೂಸ್ ಪೇಪರ್ ಗಳಲ್ಲಿ ನೀವು ಜರ್ನಲಿಸಮ್ ನ ಕೂಡ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ನೀವು ಬಂದ್ಬಿಟ್ಟು ಕಾನೂನು ಅಂದ್ರೆ ಲಾ ಕೂಡ ಸ್ಟಡಿ ಮಾಡ್ಕೊಳ್ಬಹುದು, ಯಾಕಂದ್ರೆ ನಮ್ಮ ದೇಶದ ಉನ್ನತ ಹುದ್ದೆಗಳನ್ನ ಪಡ್ಕೊಳ್ಬಹುದು. ಯಾವುದೇ ಒಂದು ಕೋರ್ಟ್ ನ ಸುಪೀರಿಯರ್ ಜಡ್ಜ್ ಆಗಿರ್ಬೋದು ಅಥವಾ ಒಂದು ಲೀಗಲ್ ಅಡ್ವೈಸರ್ ಕೂಡ ಆಗ್ಬಹುದು. ಅಥವಾ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ಲೈಬ್ರರಿಯನ್ ಹುದ್ದೆಯನ್ನು ಕೂಡ ಪಡೆದುಕೊಳ್ಳಬಹುದು. ಇದಕ್ಕೆ ನಾನು ಕೋರ್ಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋದ ಟಾಪಿಕ್ ನ. ಇದನ್ನು ತುಂಬಾ ಬೇಸಿಕ್ ಆಗಿ ನಿಮ್ಮ ಹತ್ರ ಹೇಳ್ಬಿಟ್ಟಿದ್ದೀನಿ, ಯಾಕಂದ್ರೆ ತುಂಬಾ ಡೆಪ್ತ್ ಆಗಿ ಹೋದ್ರೆ ನಿಮ್ಗೆ ಕೂಡ ಅರ್ಥ ಆಗೋದಿಲ್ಲ. ಹಾಗೆ ಇನ್ನಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿದೆ ಆಯ್ತಾ. ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಇನ್ಸ್ಟಾ ಲಿಂಕ್ ಕೊಡ್ತಿದ್ದೀನಿ, ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಡೈಲಿ ಟೆಕ್ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಅಲ್ಲೂ ಕೂಡ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.